ಬಿಡದಿ ಅಖಾಡದಲ್ಲಿ ನಾವು ಅಂದುಕೊಂಡಂತೆ ನಡೆಯುತ್ತಿಲ್ಲ. ಮಹಾ ಸಂಗ್ರಾಮಕ್ಕೂ ವೇದಿಕೆ ತಯಾರಾಗಿದೆ. ವೈಯಕ್ತಿಕ ಹಗೆತನಕ್ಕೆ ತಿರುಗ್ತಾ ಟೌನ್ಶಿಪ್ ಯುದ್ಧ. ಬಿಡದಿ ಅಖಾಡದಲ್ಲಿ ಮಹಾ ಸಂಗ್ರಾಮ. ವೈಯಕ್ತಿಕ ಹಗೆತನಕ್ಕೆ ತಿರುಗ್ತಾ ಟೌನ್ಶಿಪ್ ಯುದ್ಧ. ಈ ರಾಜಕಾರಣಿಗಳು ಎಚ್ಡಿಕೆ ವರ್ಸಸ್ ಡಿಕೆ ಶಿವಕುಮಾರ್ ಕದನದಲ್ಲಿ ಯಾರಿಗೆ ಗೆಲುವು ಅನ್ನೋದು. ಬಿಜೆಪಿ ಸಾಥ್ನಿಂದ ಸರ್ಕಾರಕ್ಕೆ ತಟ್ಟುತ್ತಾ ಬಿಸಿ. ಮೈತ್ರಿ ಹೊಡೆತ ಕಾಂಗ್ರೆಸ್ನ ಪ್ಲಾನ್ ಏನು? ಬಿಜೆಪಿ ಒಂದಾಗಿ ಪ್ರತಿಭಟನೆ ಮಾಡಿದ್ರು, ಕಾಂಗ್ರೆಸ್ ಒಂದಾಗಿ ಪ್ರತಿಭಟನೆ ಮಾಡಿದ್ರು. ಕೊನೆಗೆ ಆಗಬೇಕಾಗಿರೋದೇನು? ರೈತರ ಪರವಾದಂಥ ನಿರ್ಧಾರಗಳಾಗಬೇಕಷ್ಟೆ. ಅದು ಕುಮಾರಸ್ವಾಮಿ ಮಾಡಿದ್ರ, ಆರ್ ಅಶೋಕ್ ಮಾಡಿದ್ರ ಅನ್ನೋ ಲೆಕ್ಕಾಚಾರ ಹಾಕೋದಕ್ಕೆ ಹೋಗಬಾರ್ದು. ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕಾ ಇವ್ರಿಗೆ ಹೋಗ್ಬೇಕಾ ಅಲ್ಲ. ಅಲ್ಲಿನ ರೈತರು ಪ್ರಾಮಾಣಿಕವಾಗಿ ತಮ್ಮ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಡ್ತಿರುವಾಗ ಅಷ್ಟೇ ಪ್ರಾಮಾಣಿಕವಾಗಿ ಈ ರಾಜಕಾರಣಿಗಳು ಆ ರೈತರ ಪರ ಬೆಂಬಲವನ್ನು ಸೂಚಿಸುವುದಾದರೆ ಗೆಲುವು ಯಾರಿಗೆ ಅನ್ನೋ ಪ್ರಶ್ನೆನೇ ಉದ್ಭವ ಆಗೋದಿಲ್ವಲ್ಲ. 5-6 ಸಾವಿರ ತಕರಾರು ಅರ್ಜಿಗಳು ಈಗಾಗಲೇ ಆಗಿದೆಯಂತೆ. ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಅರ್ಜಿಯು ಕೂಡ ಸಲ್ಲಿಕೆ ಆಗಿದೆಯಂತೆ. ಇದೆಲ್ಲ ಆದ ನಂತರ ಕೋರ್ಟ್ ಮಧ್ಯಪ್ರವೇಶ ಮಾಡಿದಕ್ಕೊಂದು ಸ್ಟೇ ಕೊಡುತ್ತಾ ಕ್ವಶನ್ ಮಾರ್ಕ್. ಅದಾದ ನಂತರ ಮತ್ತೆ ಸರ್ಕಾರಕ್ಕೆ ಮೇಲಿನ ಕೋರ್ಟಿಗೂ ಹೋಗೋದಕ್ಕೆ ಅವಕಾಶಗಳಿರ್ತವೆ. ಈ ಎಲ್ಲ ಬೆಳವಣಿಗೆಗಳ ಎಡೆಯಲ್ಲಿ ಪ್ರತಿಷ್ಠೆಗಳು ಮಾತನಾಡಬಾರ್ದು. ನಮ್ಮ ರಾಜ್ಯದಲ್ಲಿ ಪ್ರತಿಷ್ಠೆಗಳು ಮಾತನಾಡಬಾರ್ದು. ಈ ರಾಜ್ಯದಲ್ಲಿ ಹುಟ್ಟಿಕೊಂಡಿರುವ ಪ್ರತಿಯೊಂದು ಪೊಲಿಟಿಕಲ್ ಪಕ್ಷಗಳು ಕೂಡ ತನ್ನದೇ ಆದ ಅಜೆಂಡಾವನ್ನು ಹೊಂದಿದೆ. ಇದು ತೆರೆದ ಪುಸ್ತಕದಂತೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಗೊತ್ತಿದೆ. ಆದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ರೈತರನ್ನ ನಾಶ ಮಾಡೋದಕ್ಕೋಸ್ಕರನೇ ಈ ನಿರ್ಧಾರವನ್ನು ತೆಗೆದುಕೊಂಡಿದೆಯಾ ಅನ್ನೋದನ್ನು ವಿರೋಧ ಪಕ್ಷ ಸಾಬೀತುಪಡಿಸಬೇಕು. ಅವರ ಈ ಅಭಿವೃದ್ಧಿ ಯೋಜನೆಗಳಿಂದ ರೈತರಿಗೆ ಆಗಬಹುದಾದ ಅನಾನುಕೂಲತೆಗಳನ್ನು ಕೂಡ ಬಹಿರಂಗಪಡಿಸಬೇಕು. ರಿಯಲ್ ಎಸ್ಟೇಟು ಅಂತ ಹೇಳಿ ಬ್ಲೇಮ್ ಮಾಡೋದಲ್ಲ, ಅದನ್ನು ಸಾಬೀತುಪಡಿಸಬೇಕಲ್ಲ. ವೈಜ್ಞಾನಿಕವಾಗಿ ವಾಸ್ತವತೆಗೆ ಹತ್ರ ಆಗಿರಬೇಕು. ವೈಜ್ಞಾನಿಕತೆಯನ್ನು ಎತ್ತಿ ತೋರಿಸಬೇಕು. ಅಲ್ಲಿ ಕೈಗಾರಿಕೆಗಳು ಬಂದರೆ ಹೇಗೆ ಅಲ್ಲಿನ ಬಡ ರೈತರನ್ನ ನಾಶ ಮಾಡ್ದಂಗಾಗುತ್ತೆ, ಇದನ್ನು ಕೂಡ ವೈಜ್ಞಾನಿಕವಾಗಿ ವಿವರಿಸಬೇಕು. ಅಲ್ಲಿನ ರೈತರಿಗೆ ಎಜುಕೇಟ್ ಮಾಡುವಂತಹ ಪ್ರಯತ್ನಗಳು ಬಿಜೆಪಿಯಿಂದಾಗಲಿ JDSನಿಂದಾಗಲಿ ಆಗಿಲ್ಲ. ಬಿಡದಿಯ ಕಟ್ಟಕಡೆಯ ನಾಗರಿಕನಿಗೂ ಕೂಡ ಈ ಟೌನ್ಶಿಪ್ ವಿಚಾರದ ಬಗ್ಗೆ ಅರ್ಥ ಮಾಡಿಸುವ ಪ್ರಯತ್ನ ಕಾಂಗ್ರೆಸ್ ಅವರ ಕಡೆಯಿಂದಲೂ ನಡೆದಿಲ್ಲ. ಇದು ಬಂದರೆ ಹೆಂಗಾಗುತ್ತೆ, ಇದು ಬಂದರೆ ಹಿಂಗಾಗುತ್ತಾ, ಇದರ ಬಗ್ಗೆ ಒಂದು ಸಣ್ಣ ಪ್ರೈಮರಿ ನಾಲೆಡ್ಜ್ಗಳನ್ನು ಕೊಡೋ ಕೆಲಸಗಳು ಎರಡೂ ಪಾರ್ಟಿಗಳಿಂದಲೂ ಕೂಡ ಆಗಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಈ ಎರಡೂ ಪಾರ್ಟಿಗಳಿಗೂ ಈ ಸಬ್ಜೆಕ್ಟ್ ಬೇಕು. ಈ ಟೌನ್ಶಿಪ್ ಅನ್ನೋ ವಿಚಾರದ ಸೌಂಡ್ ಬೇಕು. ಮೈತ್ರಿ ಹೊಡೆತಕ್ಕೆ ಕಾಂಗ್ರೆಸ್ಸಿನ ಪ್ಲಾನ್ ಏನು? ಹಾಗಾದರೆ ರೈತಾಕ್ರೋಶದ ಮುಂದೆ ಮಂಡಿ ಉರುತ್ತ ಸರ್ಕಾರ. ಬಿಡದಿ ಕುರುಕ್ಷೇತ್ರದಲ್ಲಿ ಯಾರಿಗೆ ಜಯ? ಜಯ ಅಂದ್ರೇನು? ಸರ್ಕಾರ ಇದರಿಂದ ಹಿಂದೇಟು ಹಾಕೋದು. ಟೌನ್ಶಿಪ್ ಯೋಜನೆಯನ್ನು ನಾವು ಮುಂದುವರಿಸೋದಿಲ್ಲ, ರೈತರಿಗೆ ಕಷ್ಟ ಆಗೋ ಸಾಧ್ಯತೆಗಳಿದ್ದಾವೆ. JDS BJP ಹೋರಾಟ ಮಾಡಿದ ಪರಿಣಾಮವಾಗಿ ನಮಗಿದನ್ನು ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂಥೇಳಿ ಕೈ ಬಿಡೋದಿದೆಯಲ್ಲ, ಅದು ಗೆಲುವು ಅನ್ನೋದು ಇವರ ವ್ಯಾಖ್ಯಾನ. ಇನ್ನು ಸರ್ಕಾರದ ಗೆಲುವೇನು? ಕುಮಾರಸ್ವಾಮಿ, ನಿಖಿಲ್, ದೇವೇಗೌಡರು ಇಷ್ಟೆಲ್ಲ ಪ್ರತಿರೋಧ ಒಡ್ಡಿದ್ರೂ ಕೂಡ, BJP ಅಧಿಕೃತವಾಗಿ ಹೋರಾಟ ನಡೆಸಿದ್ರೂ ಕೂಡ ನಾವು ಇದನ್ನು ಬೆನ್ನು ಬಿಡದೆ ಈ ಯೋಜನೆಗೆ ಕೈ ಹಾಕಿದ್ದೀವಿ, ಅದನ್ನು ಜಾರಿಗೆ ತರಲಿದ್ದೇವೆ ಅನ್ನೋದು ಕಾಂಗ್ರೆಸ್ ಸರ್ಕಾರದ ಜಯ. ಏನಾಗುತ್ತೆ ಅನ್ನೋದೇ ಕುತೂಹಲ. ಏನಾಗುತ್ತೆ ಅನ್ನೋದೇ ಕುತೂಹಲ. ಬಿಡದಿಯ ಮಹಾಜನ ನಿರೀಕ್ಷೆಯಲ್ಲಿದೆ. ಇನ್ನು 2028 ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ಆಗ್ಬಿಡುತ್ತೆ.